ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 24ನೇ ಎಪಿಸೋಡ್ನಲ್ಲಿ ಸುಮಾರು 512 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೀವಿ. ಇದೀಗ 25ನೆಯ ಎಪಿಸೋಡ್ನಲ್ಲಿ 513ರಿಂದ ಚಿಂತನೆಯನ್ನು ಮುಂದುವರಿಸೋಣ. ಸರ್ವಯಾದವರ ಸಂಹಾರವನ್ನು ಮಾಡಿ ಕೃಷ್ಣ ಪರಂಧಾಮಕ್ಕೆ ಹೋದ ಅಂತ ಕೃಷ್ಣಾವತಾರ ಸಮಾಪ್ತಿಯಾಯಿತು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಶುಕಮುನಿಗಳು. ಸರ್ವಯಾದವರ ಸಂಹಾರ ಭಾಗ 1 ಅದರ ವಿವರವನ್ನು ನೋಡುವಂತಾಗಿದ್ದರೆ, ದ್ವಾರಕೆಯ ಭೂಮಿ ಅಂತರಿಕ್ಷಗಳಲ್ಲಿ ಉತ್ಪಾತಗಳು ಅಂದರೆ ಅರಿಷ್ಟ ಸೂಚಕಗಳು ಕಂಡುಬಂದವು. ಕೃಷ್ಣ ಹೇಳಿದ, ಇವುಗಳ ಶಾಂತಿಗಾಗಿ ನಾವು ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿ ಉಪವಾಸ, ಸ್ನಾನ, ದಾನಾದಿಗಳನ್ನು ಮಾಡೋಣ, ಎಲ್ಲ ಶಾಂತಿ ಆಗ್ತದೆ ಅಂತ ಯಾವ್ದಾದ್ರು ಹೇಳಿದ. ಅವರೆಲ್ಲರನ್ನು ಒಪ್ಪಿಸಿ ಪ್ರವಾಸ ಕ್ಷೇತ್ರಕ್ಕೆ ಕರೆತಂದಿದ್ದಾನೆ. ಅಲ್ಲಿ ಎಲ್ಲರೂ ಕೂಡ ಸ್ನಾನ ದಾನಾದಿಗಳನ್ನು ನಡೆಸಿದ್ದಾರೆ. ಸರ್ವಯಾದವರ ಸಂಹಾರ ಭಾಗ 2. ಅನಂತರ ಹರಿಚ್ಛೆಯಂತೆ ಸ್ನಾನ ದಾನ ಪಾನವೂ ಆಯಿತು. ಏನು ಮದ್ಯಪಾನ ಆಯಿತು, ಎಲ್ಲರ ಬುದ್ಧಿ ಭ್ರಮವಾಗಿಬಿಡ್ತು. ಹರಿಚ್ಛೆಯಂತೆ ಬಂಧುಗಳ ನಡುವೆ ಹೊಡೆದಾಟ ಪ್ರಾರಂಭ ಆಯಿತು. ತಾವೇ ಅಣ್ತಮ್ಮದ್ರ ಮಕ್ಕಳೆಲ್ಲ, ಹೊರಗಿನವರು ಯಾರೂ ಇಲ್ಲ. ಆಯುಧಗಳೆಲ್ಲ ಮುಗೀತು, ಅಲ್ಲೇ ಸಮುದ್ರ ದಡದಲ್ಲಿ ಬೆಳೆದಿತ್ತು. ಮೊನ್ನೆ ಹೇಳಿದ್ದಾಗಿದೆ ಕಥೆ. ಏನ ಕಬ್ಬಿಣ ಕೋಲು ತಿಕ್ಕಿ ತಿಕ್ಕಿ ಪುಡಿ ಮಾಡಿ ಒಗೆದಾಗ ಅಲೆಯಿಂದ ದಡಕ್ಕೆ ಬಂದು ಬಿದ್ದಿತ್ತು. ಅಲ್ಲೆಲ್ಲ ಏರಕ ಅನ್ನೋ ಹುಲ್ಲು ಬೆಳೆದಿತ್ತು, ಅದನ್ನೇ ಕಿತ್ಕೊಂಡ್ರು. ಹರಿಸಂಕಲ್ಪ ಅದೇ ದೊಡ್ಡ ದೊಡ್ಡ ಆಯುಧ ಆಯಿತು, ಪರಿಘರ ರೂಪದ ಆಯುಧ. ಆ ಜಂಡು ಹುಲ್ಲನ್ನು ಕಿತ್ತಿದ್ರು, ಹೊಡೆದಾಡಿಕೊಂಡ್ರು ಒಬ್ಬರಿಗಿಂತ ಒಬ್ಬರು. ಪರಸ್ಪರ ಪೆಟ್ಟಿನಿಂದ ಯಾದವರ ಸಂಹಾರಕ್ಕೆ ಕಾರಣವಾಯಿತು. ಕೃಷ್ಣನ ಇಚ್ಛೆ ಮತ್ತು ಮುನಿಶಾಪ ಗಳಿಂದ ಸಕಲ ಯಾದವರು ಸಂಹಾರಗೊಂಡಿದ್ದಾರೆ. ಈ ಹೋರಾಟದಲ್ಲಿ ಮಡಿದ ಪ್ರಸಿದ್ಧ ಯಾದವ ಕುಲಗಳು ಯಾವುವು ಅಂತ ನೋಡೋದಾಗಿದ್ದರೆ, ಸಾತ್ವತ, ಭೋಜ, ವೃಷ್ಣಿ, ಅಂಧಕ, ದಾಶಾರ್ಹ, ಅಧ್ವರ್ಯುದ, ವಿಸರ್ಜನ, ಮಾಧುರ, ಶೂರಸೇನ, ಕುಕುರ, ಕುಂತಿ ಇವೇ ಮುಂತಾದ ಯಾದವ ಕುಲಗಳು ಕಾಳ್ಗಿಚ್ಚಿಗೆ ಕಾಡೇ ಬಲಿಯಾಗುವಂತೆ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಒನ್ ಆ್ಯಂಡ್ ಆಲ್ ಸಂಹಾರ ನಾಶಗೊಂಡಿದ್ದಾರೆ. ಆಗ ಕೃಷ್ಣ ಏನೆಂದು ಭಾವಿಸಿದ? ಸಕಲ ಯಾದವ ಕುಲ ನಾಶಗೊಂಡಾಗ ಕೃಷ್ಣ ಅಂದ್ಕೊಂಡಂತೆ ನನ್ನ ಭೂಭಾರಹರಣ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು ಅಂತ ಭಾವಿಸಿದ. ಬಲರಾಮನ ನಿರ್ಯಾಣ ಹೇಗಾಯಿತು? ಬಲರಾಮನು ಸಮುದ್ರ ದಡದಲ್ಲಿ ಹರಿಧ್ಯಾನ ಕೈಗೊಂಡು ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾನೆ. 1000 ಹೆಡೆಗಳ ಶೇಷನಾಗನಾಗಿ ಸಮುದ್ರದೊಳಗೆ ಪ್ರವೇಶಿಸಿದ್ದಾನೆ. ಕೃಷ್ಣನ ಅಂತಿಮ ಕ್ಷಣಗಳು ಭಾಗ 1. ಬಲರಾಮನು ನಿರ್ಯಾಣ ಹೊಂದಿದ್ದು ತಿಳಿದು ಕೃಷ್ಣನು ಒಂದು ಅಶ್ವತ್ಥ ಮರದ ನೆರಳಿನಲ್ಲಿ ಎಡ ತೊಡೆಯ ಮೇಲೆ ಬಲಗಾಲನ್ನು ಇರಿಸಿ ಕುಳಿತ. ಕೃಷ್ಣ ಹುಟ್ಟಿದಾಗ ಹೇಗಿದ್ದ? ಚತುರ್ಭುಜನಾಗಿ, ಸಕಲಾಭರಣ ಭೂಷಿತನಾಗಿ, ಮಂದಹಾಸಾದಿ ಸುಂದರಾಂಗನಾಗಿದ್ದಂತೆ ಈಗಲೂ ಅದೇ ಸುಂದರ ರೂಪದಲ್ಲಿ ಭಗವಂತಿದ್ದ. ಆಯುಧ ಆಭರಣಾದಿ ದೇವತೆಗಳು ಮೂರ್ತಿಮತ್ತಾಗಿ ಸೇವೆಗೈಯಲು ಸಿದ್ಧರಾಗಿದ್ದಾರೆ. ಭಗವಂತನ ಕೊನೆ ಘಳಿಗೆಯಲ್ಲಿ ಕೂಡ ಏನೂ ವ್ಯತ್ಯಾಸ ಆಗಿಲ್ಲ. ಸುಂದರ ಸ್ಮಿತವಕ್ತ್ರಾಬ್ಜಂ ವ್ಯಾಸ ವರ್ಣನೆ ಮಾಡಿದರು. ನಮ್ಮದೆಲ್ಲ ಪರಿಸ್ಥಿತಿ ಬೇರೆ. ಕೊನೆ ಘಳಿಗೆಯಲ್ಲಿ ಏನಿರ್ತೇವೆ ಗೊತ್ತಿಲ್ಲ, ಮೈ ಮೇಲೆ ಎಚ್ಚರ ಇರೋದಿಲ್ಲ, ಕೋಮಾದಲ್ಲಿರ್ತೇವೆ, ಐಸಿ ಒಳಗಿರ್ತೇವೆ, ಗೊತ್ತಿಲ್ಲ. ಕೃಷ್ಣ ಅಂತಿಮ ಕ್ಷಣದ 2ನೇ ಭಾಗವನ್ನು ನೋಡುವಂತಾಗಿದ್ದರೆ, ಕೃಷ್ಣ ಆ ರೀತಿ ಕೂತಿದ್ದ. ಅದೇ ವೇಳೆಗೆ ಜರ ಎಂಬ ಬೇಡ ಜಿಂಕೆ ಇರಬೇಕು ಅಂತ ತಿಳ್ಕೊಂಡು ಹೇಳಿ ಕೃಷ್ಣನ ಅಂಗಾಲಿಗೆ ಬಾಣ ಪ್ರಯೋಗ ಮಾಡ್ತಾನೆ. ನೋಡ್ತಾನೆ, ಅಯ್ಯೋ ಪಾಪ, ಅಯ್ಯೋ ರಾಮಚಂದ್ರ, ನಾನು ಭಗವಂತನ ಕಾಲಿ ಬಾಣ ಪ್ರಯೋಗ ಮಾಡಿದಾರ, ಕ್ಷಮೆ ಮಾಡು ಭಗವಂತ, ನಾನು ಕೊಂದು ಹಾಕಿಬಿಡು, ನನ್ನಂತರೂ ಬದುಕಬಾರ್ದು ಅಂತೆಲ್ಲ ಒದ್ದಾಡ್ತಾನೆ. ಸಮಾಧಾನ ಮಾಡಿದ ಕೃಷ್ಣ, ಚಿಂತೆ ಮಾಡಬೇಡ, ನನ್ನ ಸಂಕಲ್ಪ ಇದು ಅಂತ ಹೇಳಿ ಅವನ ಸಮಾಧಾನ ಮಾಡಿ ವಿಮಾನದಿಂದ ಸ್ವರ್ಗಕ್ಕೆ ಕಳಿಸಿಕೊಡ್ತಾನೆ. ಏನು ಮೊದಲು ಬಂದಿದ್ದು ಯುದ್ಧದ ಪ್ರಾರಂಭದಲ್ಲಿ ರಥ, ಕುದುರೆ, ಎಲ್ಲ ಆಯುಧ ಮುಂತಾವೆಲ್ಲ ತಾವಾಗಿ ಸ್ವರ್ಗಕ್ಕೆ ಅವು ಸೇರಿಕೊಂಡಿದ್ದಾವೆ. ಅದೇ ವೇಳೆಗೆ ಬಂದ ಸಾರಥಿ ದಾರುಕನಿಗೆ ಕೃಷ್ಣ ಹೇಳಿದ, ಈಗಲೇ ಹೋಗು ದ್ವಾರಕೆಗೆ, ಇಲ್ಲಿಯ ಪರಿಸ್ಥಿತಿಯನ್ನು ಎಲ್ಲರಿಗೂ ತಿಳಿಸು. ಇನ್ನು 7ನೇ ದಿನಕ್ಕೆ ಸಮುದ್ರ ಮುಳುಗ್ತದೆ, ಯಾರೂ ಅಲ್ಲಿ ಇರಕೂಡುದು, ಇಂದ್ರಪ್ರಸ್ಥಕ್ಕೆ ಹೋಗಿ ಸೇರಿಕೊಳ್ಳ್ರಿ ಅಂತ ಹೇಳಿಬಿಡು ಅಂತ ಹೇಳಿದ. ಅಲ್ಲಿಂದ ಅವನು ಹೊರಡ್ತಾನೆ. ಕೃಷ್ಣ ಚಿದಾನಂದ ದೇಹದೊಂದಿಗೆ ವೈಕುಂಠವನ್ನು ಪ್ರವೇಶಿಸಿದ್ದಾನೆ. ಇಲ್ಲೊಂದು ಮಾತು ಬರ್ತದೆ,
ತನುಂ ಅತ್ಯಜತ್. ಪರೀಕ್ಷಿತ ರಾಜ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಕೃಷ್ಣನು ದೇಹವನ್ನು ಬಿಟ್ಟನು ಅಂತ ಅಭಿಪ್ರಾಯ ಪರೀಕ್ಷಿತ ರಾಜನದ್ದು. ಈ ರೀತಿ ಅರ್ಥ ಮಾಡತಕ್ಕದ್ದಲ್ಲ. ಅತ್ಯಜತ್ ಅಂದ್ರೇನು? ಅತಿ ಅಜತ್, ವಿಶೇಷ ರೀತಿಯಿಂದ ಒಯ್ದನು ಅಂತ ಅರ್ಥ. ಅಜಹರಣೆ ಅಂತ ಧಾತು, ಅದರ ಲಂಗ್ ಲಕಾರದಲ್ಲಿ ಆಜತ್ ಅಂತ ರೂಪ ಆಗ್ತದೆ. ಇಲ್ಲದು ಛಾಂದಸ್ಸು ಅಥವಾ ಅರ್ಷ ಪ್ರಯೋಗವಾದ್ದರಿಂದ ಅಜತ್ ಅಂತಾಗಿದೆ. ದೇಹವನ್ನು ವೈಕುಂಠಕ್ಕೆ ಕೊಂಡೊಯ್ದಿದ್ದಾನೆ. ಲಯಕಾಲದಲ್ಲಿ ಉಳಿದೆಲ್ಲ ದೇವತೆಗಳಿಗೆ ಸೋತ್ತಮರ ಶರೀರ ಪ್ರವೇಶವಾಗುವಾಗ ಅವರ ಸ್ಥೂಲ ದೇಹಗಳಿಗೆ ನಾಶ ಇದೆ. ಹರಿಯು ಜ್ಞಾನಾನಂದ ಸ್ವರೂಪನಾದ್ದರಿಂದ ಉಳಿದವರಂತೆ ಈ ಜಡದೇಹ, ಮೃಣ್ಮಯ ದೇಹ ಭಗವಂತನಿಗಿಲ್ಲ. ಭೌತಿಕ ದೇಹ, ಪಾಂಚಭೌತಿಕ ದೇಹ ಅವನಿಗಿಲ್ಲ. ಹಾಗಾಗಿ ಶರೀರ ನಾಶವಿಲ್ಲದೆಯೇ ಶ್ರೀಕೃಷ್ಣನು ವೈಕುಂಠವನ್ನು ಪ್ರವೇಶಿಸಿದ್ದಾನೆ ಅನ್ನೋ ವಿಚಾರ ಆಗ್ನೇಯ ಮುಂತಾದ ತಂತ್ರ ಭಾಗವತದಲ್ಲಿ ಕಂಡುಬರ್ತದೆ. ಆದರೆ ಅರ್ಜುನನು ಕೃಷ್ಣನ ಶರೀರ ಸಂಸ್ಕಾರ ಮಾಡಿದನು ಎಂಬ ಮಾತಿನ ಅಭಿಪ್ರಾಯವೇನು? ಹಾಗಾದರೆ ಕೃಷ್ಣ ತನ್ನ ಶರೀರವನ್ನು ವೈಕುಂಠಕ್ಕೆ ತೆಗೆದುಕೊಂಡು ಹೋಗಿದ್ದರೆ ಅರ್ಜುನ ಸಂಸ್ಕಾರ ಮಾಡಿದ್ದು ಯಾವ ಶರೀರಕ್ಕೆ? ಆಮೇಲೆ ತತಃಶರೀರೇ ಸ್ಪಷ್ಟವಾದ ಮಾತಿದೆ ಮಹಾಭಾರತದಲ್ಲಿ. ಅರ್ಜುನನು ಕೃಷ್ಣನ ಶರೀರಕ್ಕೆ ಅಗ್ನಿ ಸಂಸ್ಕಾರ ಮಾಡಿದನು ಮಹಾಭಾರತದಲ್ಲಿ. ಕೃಷ್ಣನು ಪರಂಧಾಮಕ್ಕೆ ತನ್ನ ಶರೀರದೊಂದಿಗೆ ಹೋದ ಅಂತ ಭಾಗವತದ ಹೇಳಿಕೆ. ಹಾಗಾದರೆ ಮಹಾಭಾರತ ಹೇಳಿಕೆ ಒಂದು ಬೇರೆ, ಭಾಗವತದ ಬೇರೆ. ಇದನ್ನು ವಿರೋಧ ಪರಿಹಾರ ಮಧ್ವರ ಮಾತಿನಲ್ಲಿ ಕಂಡುಕೊಳ್ಳಬೇಕಾಗಿದೆ. ಅಜಾತೋ ಅನ್ನುವ, ಜಗತ್ತೋ ಅನ್ನುವ ಬ್ರಹ್ಮಪುರಾಣ, ಕ್ವಚಿತ್ ಅನ್ನುವ ಬ್ರಹ್ಮಾಂಡ ಪುರಾಣ, ಈ ಮಾತುಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಇದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಕೃಷ್ಣನು ಸಶರೀರನಾಗಿ, ಅಂದರೆ ತನ್ನ ಜ್ಞಾನಾನಂದ ಶರೀರವನ್ನು ವೈಕುಂಠಕ್ಕೆ ತಗೊಂಡು ಹೋಗಿದ್ದು ನಿಜ. ಅದಕ್ಕೂ ಮೊದಲು ಏನು ಮಾಡಿದವನು? ತನ್ನಂತೆ ತೋರುವ ಒಂದು ದೇಹ ನಿರ್ಮಾಣ ಮಾಡಿ ಅದನ್ನು ಕೆಳಗೆ ನೆಲದ ಮೇಲೆ ಮಲಗಿಸಿ ಅಸುರ ಜನ ಮೋಹನಕ್ಕಾಗಿ ಭಗವಂತ ಹೋಗಿದ್ದಾನೆ. ಜನರನ್ನು ತಿಳ್ಕೊಳ್ಳಿ, ಅಸುರರು ಅವರು ಅಂಧನ ತಮಸ್ಸಿಗೆ ಹೋಗಲಿ. ಅವರು ದೇವರಿಗೂ ನಾಶ ಇತ್ತು, ಸತ್ತು ಹೋಗಿ ನಾವು ನೋಡಿ ನಮ್ಮ ಹಾಗೆ ಡೆಡ್ ಬಾಡಿ ಬಿದ್ದಿದೆ ಇಲ್ಲಿ ಅಂತ ತಿಳ್ಕೊಳ್ಳಿ. ಅಸುರರು ಅವರಿಗೆ ಮೋಹ ಬರಬೇಕು, ಅದಕ್ಕೋಸ್ಕರ ಅಂತ. ಹಾಗಾಗಿ ಅಸುರ ಮೋಹನಕ್ಕಾಗಿ ತಿಳ್ಕೊಳ್ಬೇಕೇ ವಿನಃ ವಾಸ್ತವದಲ್ಲಿ ಭಗವಂತನಿಗೆ ದೇಹತ್ಯಾಗ ಇಲ್ಲ. ಕೃಷ್ಣನಿಗೆ ಸ್ವಶರೀರ ರಕ್ಷಣೆ ಅಸಾಧ್ಯವಾಗಿತ್ತು ಅಂತ ಹೇಳಬಹುದಾ? ನೋ, ನೆವರ್. ಯಾಕೆ? ಸರ್ವಥಾ ಇಲ್ಲ. ನೋಡ್ರಿ, ಬಾಣಾಸುರ ಯುದ್ಧದಲ್ಲಿ ಶಿವನನ್ನೇ ಗೆದ್ದು ಬಾಣಾಸುರನನ್ನು ಸೋಲಿಸಿ ತಾನು ಸರ್ವಸಮರ್ಥ ಅಂತ ತೋರಿಸಿದವನು ಕೃಷ್ಣ. ಸತ್ತು ಹೋಗಿರ್ತಕ್ಕಂಥ ಗುರುಪುತ್ರನನ್ನು ಬದುಕಿಸಿ ತಂದುಕೊಟ್ಟವನು ಕೃಷ್ಣ ಗುರುಗಳಿಗೆ. ಸ್ವತಃ ತನ್ನ ತಾಯಿಗೆ ತನಗಿಂತ ಮುಂಚೆ ಹುಟ್ಟಿದ್ದ ತನ್ನದೇ ಆಗಿರತಕ್ಕಂಥ 6 ಸಹೋದರನ್ನ ಸತ್ತು ಹೋಗಿದ್ರು, ಅವರು ಕೂಡ ಕಂಸ ಕೊಂದು ಹಾಕಿಬಿಟ್ಟಿದ್ದ. ಅವರನ್ನು ಕೂಡ ಪುನಃ ಬದುಕಿಸಿ ತಾಯಿಗೆ ತಂದುಕೊಟ್ಟವನು ಕೃಷ್ಣ. ತಾಯಿಯ ಗರ್ಭದಲ್ಲಿ ಬ್ರಹ್ಮಾಸ್ತ್ರದಿಂದ ಸತ್ತು ಹೋಗಿರ್ತಕ್ಕಂಥ ಪರೀಕ್ಷಿತ ರಾಜನನ್ನು ಬದುಕಿಸಿದವನು ಕೃಷ್ಣ. ಇಂಥ ಸರ್ವಸಮರ್ಥ ಕೃಷ್ಣನಿಗೆ ಸ್ವದೇಹ ರಕ್ಷಣೆ ಸಾಧ್ಯವಾಗಲಿಲ್ಲ ಅಂತ ಅನ್ಬೋದ? ನೋ 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 ನೋ. ರುಕ್ಮಿಣಿ ಸತ್ಯಭಾಮ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದೇಹತ್ಯಾಗ ಮಾಡಿದ್ದಾರೆ. ಅಂದರೆ ಈ ಮಾತಿನ ಅಭಿಪ್ರಾಯ ಏನು? ಅಗ್ನಾವಂತರ್ದಧೆ ಅನ್ನುವ ಬ್ರಹ್ಮಾಂಡ ಪುರಾಣ ಮಾತನ್ನು ನಾವು ತೆಗೆದುಕೊಂಡಾಗ ದಾರುಕನಿಂದ ಕೃಷ್ಣಾವತಾರ ಸಮಾಪ್ತಿ ವಿಷಯ ತಿಳಿಯಿತು. ಅವನು ಬಂದು ಹೇಳಿದ ದ್ವಾರಕೆಗೆ. ಯಾದವರು ಎಲ್ಲಿ ಸತ್ತು ಹೋಗಿದ್ದರೋ ಎಲ್ಲರೂ ಅಲ್ಲಿಗೆ ಬರ್ತಾರೆ, ದ್ವಾರಕೆಯಿಂದ ಪ್ರವಾಸ ಕ್ಷೇತ್ರಕ್ಕೆ. ಅದು ನೋಡಿದರು, ದುಃಖಿತರಾದರು. ಅವರು ಪ್ರಾಣತ್ಯಾಗ ಮಾಡಿದ್ದಾರೆ. ಬಲರಾಮನ ಪತ್ನಿ ವಸುದೇವ, ಅವನ ಪತ್ನಿಯರು ಜಾಂಬೋತಿ ಮುಂತಾದ ಷಣ್ಮಹಿಷಿಯರು, ಕೃಷ್ಣನ ಸೊಸೆಯಂದಿರು ಎಲ್ಲರೂ ದೇಹತ್ಯಾಗ ಮಾಡಿದ್ದಾರೆ. ಆದರೆ ರುಕ್ಮಿಣಿ ಸತ್ಯಭಾಮ ಇವರಿಬ್ಬರು ಮಾತ್ರ ಲಕ್ಷ್ಮೀ ಅವತಾರವಾದ್ದರಿಂದ ಅವರ ದೇಹವು ಕೂಡ ಚಿದಾನಂದ ಶರೀರ, ಅದಕ್ಕೆ ತ್ಯಾಗ ಇಲ್ಲ, ದೋಷ ಇಲ್ಲ. ರುಕ್ಮಿಣಿಯು ಅಗ್ನಿಯಲ್ಲಿ ಅದೃಶ್ಯಳಾದಳು, ಸತ್ಯಭಾಮಿಯು ಕಾಡಿನಲ್ಲಿ ಅದೃಶ್ಯಳಾಗಿದ್ದಾಳೆ. ಶುಕಮುನಿ ಈ ಕೃಷ್ಣ ಕಥೆಯನ್ನು ಹೇಗೆ ಮಂಗಲ ಮಾಡಿದ್ದಾರೆ? ಸಮುದ್ರ ರಾಜನು ಕೃಷ್ಣನ ಇಚ್ಛೆಯಂತೆ ಶ್ರೀಮದ್ಭಾಗವತಾಲಯಂ, ಕೃಷ್ಣನ ಮನೆ ಹೆಸರದು ಶ್ರೀಮದ್ಭಾಗವತಾಲಯಂ, ಆ ಕೃಷ್ಣ ಮಂದಿರ ಒಂದನ್ನು ಬಿಟ್ಟು ದ್ವಾರಕೆಯಲ್ಲಿ ಉಳಿದೆಲ್ಲ ಪ್ರದೇಶವನ್ನು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟಿದ್ದಾನೆ.
ಅರ್ಜುನ ಏನು ಮಾಡ್ದ, ಯಾರ್ಯಾರು ಚಿಕ್ಕ ಚಿಕ್ಕ ಮಕ್ಕಳಿದ್ದರು, ವೃದ್ಧರಿದ್ದರು, ಉಳಿದ ಕೃಷ್ಣ ಪತ್ನಿಯರು ಎಲ್ಲರನ್ನು ಇಂದ್ರಪ್ರಸ್ಥಕ್ಕೆ ಕರೆತಂದಿದ್ದಾನೆ. ಕೃಷ್ಣನ ಮೊಮ್ಮಗನಾಗಿರ್ತಕ್ಕಂತಹ ಅರ್ಜುನನ ಮಗ ಅಂದರೆ ವಜ್ರ, ಕೃಷ್ಣನ ಮೊಮ್ಮಗ ಅನಿರುದ್ಧ, ಅವನ ಮಗ ವಜ್ರ, ಅವನಿಗೆ ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾನೆ. ಪಾಂಡವರು ಪರೀಕ್ಷಿತ ರಾಜನಿಗೆ ಹಸ್ತಿನಾವತಿಯಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ. ನಂತರ ಎಲ್ಲ ಪಾಂಡವರು ಮಹಾಪ್ರಸ್ಥಾನ ಕೈಗೊಂಡಿದ್ದಾರೆ ಅಂತ ಹೇಳಿ ಶ್ರೀಕೃಷ್ಣ ಕಥೆ ಪರಮಂಗಲಕರವಾಗಿದೆ, ಸಜ್ಜನರಿಗೆ ಭಕ್ತಿದಾಯಕವಾಗಿದೆ ಎಂದು ಶುಕಮುನಿ ಹೇಳುತ್ತಾ ಕೃಷ್ಣ ಕಥೆಯನ್ನು ಮಂಗಲಗೊಳಿಸಿದ್ದಾರೆ. ಶ್ರೀಮದ್ ಭಾಗವತ ಏಕಾದಶ ಸ್ಕಂಧ ಕಥಾಮಂಗಲ ಇಲ್ಲಿಗೆ ಆಗಿದೆ. ಭಾಗವತ ಸುಸಂಮೋದ ಉತ್ತರ ಭಾಗ ಅಥವಾ ಉತ್ತರಾರ್ಧ ಇಲ್ಲಿಗೆ ಸಂಪೂರ್ಣ ಆಗಿದೆ. ಆ ಭಗವಂತ ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅನ್ನುವ ಸಂದೇಶವನ್ನು ವ್ಯಾಸರು ಇಲ್ಲಿ ಶುಕಾಚಾರ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರಿಗೂ ಭಗವಂತ ಮಂಗಲ ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಕಥಾಮಂಗಲ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.